ಅಯ್ಯೋ ಕೂದಲು ಉಂಟಲ್ಲ, ಕೂದಲು ಬಿಡುವುದೇ ಇಲ್ಲ. ಬೆಳಿಗ್ಗೆ ಹಾಲು ಕರೆಯುವಾಗ ಸಹ ಅಷ್ಟೇ, ನನ್ನ ಕೂದಲು ಹಿಡ್ದು ಎಳ್ದು ಈ ಗಿಡ ನೋಡಿ ಅಣಬೆಯಲ್ಲಿ ಆಗಿದೆ, ಮರ ಅಣಬೆ ಅಂತ ಹೇಳ್ಬೋದು. ಅಡಿಕೆ ಗಿಡದಲ್ಲಿ ಉಂಟು ನೋಡಿ, ಇದು ಕೆಳಗಿಂದ ಬೇರೆ ಏನಿಲ್ಲ ನೋಡಿ. ಇವನನ್ನು ನೋಡಿ, ವಿಷ್ಣು ಹತ್ರ ಮಾತಾಡಲಿಕ್ಕೆ ಹಟ್ಟಿಯೊಳಗೆ ಬಂದಿದ್ದಾನೆ. ಇವತ್ತಿಂದ ಈ ಕಷ್ಟ ಶುರು. ಯಾಕಂದರೆ ಬಜಾವು ತರೋದಾದರೆ ಸ್ವಲ್ಪ ಹಗುರ ಇರ್ತವನೇ, 2 ಉಂಟು. ಇನ್ನು ಇದನ್ನು ತಗೊಂಡು ಹೋಗುವ. ಅಪ್ಪ ಇನ್ನು ನನಗೆ ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ನಾನು ನಿನ್ನೆ ಹೇಳಿದ್ದಲ್ಲ ಕರೆಂಟ್ ಇಲ್ಲದೆ 6 ದಿವಸ ಆಯಿತು ಅಂತ. ಇವತ್ತಿಗೆ 7 ದಿವಸ ಆಯಿತು. ನಿನ್ನೆ ಸಹ ಕರೆಂಟ್ ಬರಲಿಲ್ಲ. ನಾನು ಹೊಸ ಅಂಗಡಿಯಲ್ಲಿ ಫೋನನ್ನು ಚಾರ್ಜಿಗೆ ಕೊಟ್ಟು, ಪವರ್ ಬ್ಯಾಂಕನ್ನು ಚಾರ್ಜಿಗೆ ಕೊಟ್ಟು ನಿನ್ನೆ ವೀಡಿಯೋವನ್ನು ಇವತ್ತು ಬೆಳಿಗ್ಗೆ ಅಪ್ಲೋಡ್ ಮಾಡಿದ್ದು. ಸೊ ಹೊಸ ಅಂಗಡಿಯವರಿಗೆ ತುಂಬ ಥ್ಯಾಂಕ್ ಯು. ಇಲ್ಲಾಂದರೆ ನಾನು ಇವತ್ತು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಯಾಕಂದರೆ ಇದರಲ್ಲಿ ಚಾರ್ಜ್ ಇದ್ದಿದ್ದು ಬರೀ 4%. ಬೆಳಿಗ್ಗೆ ಅದನ್ನು ತಗೊಂಡೋಗಿ ಪವರ್ ಬ್ಯಾಂಕಿಗೆ ಕನೆಕ್ಟ್ ಮಾಡಿ ಮತ್ತೆ ನಾನು ಅಪ್ಲೋಡ್ ಮಾಡಿದ್ದು ವೀಡಿಯೋ. ಹಾಗಾಗಿ ನಿಮಗೆಲ್ಲ ವೀಡಿಯೋ ಇವತ್ತು ತಲುಪಿದೆ, ಇಲ್ಲಾಂದರೆ ಸಾಧ್ಯ ಆಗ್ತಿರಲಿಲ್ಲ ತಲುಪಲಿಕ್ಕೆ. ಹಾಗಾಗಿ ಹೊಸ ಅಂಗಡಿಯವರಿಗೆ ತುಂಬ ಥ್ಯಾಂಕ್ ಯು. ಮತ್ತು ಇನ್ನೂ ಇವತ್ತಿದ್ದು ಕೆಲಸ ಎಲ್ಲ ಆಗಬೇಕು. ಇನ್ನು ಇವತ್ತಿಂದ ನಮಗೆ ಸೊಪ್ಪು ತರಲಿಕ್ಕೆ ಇದೆ. ಯಾಕಂದರೆ ಬಜಾವ್ ರಾಶಿ ಹಾಕಿದ್ವಲ್ಲ, ಬಜಾವ್ ಎಲ್ಲ ಮುಗ್ದಿದೆ. ಇನ್ನು ಬಜಾವ್ ತರಲಿಕ್ಕೆ ಆಗೋದಿಲ್ಲ. ಮಳೆ 1 ವಾರ ಇತ್ತಲ್ಲ, ಇನ್ನು ಬಜಾವ್ ಬೀಳೋದಿಲ್ಲ. ಯಾಕಂದರೆ ಎಲ್ಲ ಸೊಪ್ಪು ಚಿಗುರಿಯಾಗಿದೆ. ಇನ್ನು ಮುಂದೆ ನಾವು ಯಾವಾಗಲೂ ಸೊಪ್ಪು ತರಬೇಕು, ಒಂದೊಂದು ಕಟ್ಟ ಸೊಪ್ಪು ತರಬೇಕು ಹಟ್ಟಿಗೆ ಹಾಕಲಿಕ್ಕೆ. ನಾವು ಬೆಳಿಗ್ಗೆ ಹೋಗೋದು ಅಂತ ಉಂಟು, ನೋಡುವ ಏನಾಗ್ತದೆ ಅಂತ. ಈಗ ನಾನು ಹಟ್ಟಿಗೆ ಬಂದಿದ್ದೇನೆ. ಬಕೆಟ್ ಎಲ್ಲ ತೆಗೆಯುವ ಅಂತ. ಬೆಳಿಗ್ಗೆ ಎಲ್ರಿಗೂ ಹಿಂಡಿ ಕೊಡ್ತೇನಲ್ಲ, ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಹೆಣ್ಣು ದನಗಳಿಗೆ ಹಿಂಡಿ ಕೊಡ್ತಾರೆ. ನಾನು ಪಾರ್ಶಾಲಿಟಿ ಮಾಡೋದಿಲ್ಲ, ಪ್ರತಿಯೊಬ್ಬರಿಗೂ ಒಂದೊಂದು ಇಷ್ಟು ಹಾಕಿ ಬಕೆಟಲ್ಲಿ ಹಾಕಿ ಕೊಡ್ತೇನೆ. ಎಲ್ಲರೂ ತಿನ್ನುವಾಗ ಅವರಿಗೆ ಬೇಜಾರಾಗ್ತದಲ್ಲ, ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಸಹ ಕೊಡ್ತೇನೆ, ವಿಷ್ಣು ಗೊಬ್ಬನಿಗೆ ಬಿಟ್ಟು. ಯಾಕಂದರೆ ವಿಷ್ಣು ಈಗ ತಿಂತಿಲ್ಲ, ಅವನು ಹುಲ್ಲು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅಷ್ಟೇ. ಮತ್ತು ಅಮ್ಮನ ಇದರಿಂದ ಬಟ್ಲಿಂದ ತಿನ್ನಲಿಕ್ಕೆ ಟ್ರೈ ಮಾಡ್ತೇನೆ, ಆದರೆ ಅವನಿಗೆ ಹಾಲು ಉಂಟಲ್ಲ, ಹಾಗಾಗಿ ಈಗ ಇಲ್ಲ ಹಿಂಡಿ. ಇನ್ನು ಸ್ವಲ್ಪ ದೊಡ್ಡಾದ ಮೇಲೆ ಕೊಡೋದು. ಅದನ್ನೆಲ್ಲ ತೆಗಿಲಿಕ್ಕೆ ಬಂದಿದ್ದೇನೆ ಇವಾಗ ಬಕೆಟ್. ವಿಷ್ಣು ಏನು ಮಾಡ್ತಾನೆ ಅಂತ ನೋಡುವ ಬನ್ನಿ. ಮುನ್ನ ನೋಡಿ ಇಲ್ಲಿದ್ದಾನೆ, ಕೇಚು ಇಲ್ಲಿದ್ದಾನೆ, ಮಂಗು ಇಲ್ಲಿದ್ದಾಳೆ. ಸೊ ಮುನ್ನ ಈಗ ಸ್ವಲ್ಪ ಜೋರಾಗಿದ್ದಾನೆ, ಮುಟ್ಲಿಕ್ಕೆ ಹೋದರೆ ಕುಟ್ಟುತ್ತಾನೆ. ಈಗ ಏನೋ ಕುಟ್ತಿಲ್ಲ, ಇಲ್ಲಾಂದರೆ ಮಧ್ಯಾಹ್ನ ಎಲ್ಲ ತುಂಬ ಕಷ್ಟ ಆಗ್ತದೆ ನನಗೆ ನನ್ನ ಕಂಟ್ರೋಲ್ ಮಾಡಲಿಕ್ಕೆ. ಒಬ್ಬರು ಚಿಕ್ಕವ್ರು ಬಂದಾಗೆ ದೊಡ್ಡವರು ಜೋರು ಆಗ್ತಾರಂತೆ, ಹಾಗೆ ಎಲ್ಲರೂ ಹೇಳ್ತಾರೆ, ಏನಂತ ಗೊತ್ತಿಲ್ಲ. ಪುಟ್ಟಕ್ಕ ನೋಡಿ, ಅವಳದೊಂದು ಕೊಂಬು. ಬಾ ಪುಟ್ಟಕ್ಕ, ಸರಿ ಮಾಡಿದೆ. ಪುಟ್ಟಕ್ಕ ವಿಷ್ಣು ನೋಡಿ, ವಿಷ್ಣು ಗುಂದು ವಿಷ್ಣು ಎಂತದಾ? ವಿಷ್ಣು ನಿನ್ನೆ ನಿಮಗೆ ವಿಷ್ಣು ಅಂತ ಓಚಿಲಿಲ್ಲ ನೋಡಿ, ಇನ್ನು ಕುಣಿತಾನೆ, ಅಮ್ಮನ ಹತ್ರ ನಿಂತಿದ್ದಾನೆ. ಗುಂಜಿ ಬಾಬು ಗುಂಜಿ. ಇವನ್ ನೋಡಿ ಈಗಲೇ ಕುಟ್ಲಿಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಯಬ್ಬಾ ದೇವಾ, ಪುಚ್ಚ ಎಲ್ಲ ನೋಡಿದರೆ ಉಂಟಲ್ಲ, ಕೊಡು ಅನ್ನೋ ನಾನು, ಕೊಡು, ನಿಂಗೆ ಆಗ್ಲಿಕ್ಕಿಲ್ಲ ಅಂತ ಹೇಳ್ಬೋದು ಈಗ. ಇವನನ್ನು ನೋಡಿ, ವಿಷ್ಣು ಹತ್ರ ಮಾತಾಡಲಿಕ್ಕೆ ಹಟ್ಟಿಯೊಳಗೆ ಬಂದಿದ್ದಾನೆ. ಇವಾಗ ತಿಂಡಿ ತಿಂದು ಇವಾಗ ದನಗಳಿಗೆ ಅಕ್ಕಚ್ಚಿ ಕೊಟ್ಟಾಯಿತು. ಇನ್ನು ಇವುಗಳನ್ನು ಬಿಟ್ಟಾದಮೇಲೆ ಹೇಗೂ ಕಾಡಿಗೆ ಬಿಡ್ತೇವಲ್ಲ, ಬಿಟ್ಟು ಕಟ್ಟಿ ಹಾಕಿ ನೆಕ್ಸ್ಟ್ ನಾವು ಅಲ್ಲಿಂದನೇ ಸೊಪ್ಪು ತೊಗೊಂಡು ಬರೋದು. ಆ್ಯಕ್ಚುಲಿ ತಿಂಡಿಗಿಂತ ಮುಂಚೆ ಹೋಗುವ ಅಂತ ಅಂದ್ಕೊಂಡ್ವಿ. ಅಪ್ಪನಿಗೆ ಹಸಿವು ಆಗ್ತಾಯಿತ್ತು ಅಂತೇಳಿ ತಿಂಡಿ ತಿಂದು ಇನ್ನೂ ಹೋಗೋದು ಸೊಪ್ಪಿಗೆ. ಸೋನಾಕ್ಷಿ ಅಮ್ಮ ನೋಡಿ ರೆಸ್ಟ್ ಮಾಡ್ತಿದ್ದಾಳೆ. ಸೋನಾಕ್ಷಿ ಅವಳದು ಗಾಯ ನೋಡಿ ಒಣಗ್ತಾ ಬಂದಿದೆ, ಹೆದರಿಕೆ ಮಾತ್ರ ಅವಳಿಗೆ. ಗೋಲ್ಡಿ ಅಮ್ಮ, ಸೋನಾಕ್ಷಿ ಸಿಕ್ಕಿದ್ಲು. ದನಗಳನ್ನು ಬಿಟ್ಟಾಯಿತು, ಅವರನ್ನೆಲ್ಲರೂ ಸೊಪ್ಪಿರುವಲ್ಲಿ ಕಟ್ಟಿ ಆಯಿತು. ನಾವು ಇಲ್ಲೇ ಸೊಪ್ಪಿರುವಲ್ಲಿ ಬಂದಿದ್ದೇವೆ. ಸೊಪ್ಪು ಮಾಡಿಕೊಂಡು ಒಂದು ಕಟ್ಟ ಮಾಡ್ಕೊಂಡು ಇನ್ನು ತಗೊಂಡು ಹೋಗೋದು. ಸೊ ಇದು ಸೊಪ್ಪು ಆದಮೇಲೆ ಇನ್ನೊಂದು ಕಟ್ಟ ಆಗಬೇಕು. ಯಾಕಂದರೆ ನಾಳೆ ಗೊಬ್ಬರ ತೆಗಿಲಿಕ್ಕೆ ಬಂದರೆ ಸೊಪ್ಪಿ ಬರಲಿಕ್ಕೆ ಆಗೋದಿರಲ್ಲ ಇಬ್ಬರಿಗೂ, ಅದಕ್ಕೋಸ್ಕರ ಇನ್ನೊಂದು ಕಟ್ಟ ಆಗಬೇಕು. ಈಗೊಂದು ಕಟ್ಟ ಮಾಡೋದು, ಮತ್ತು ಸ್ವಲ್ಪ ಹೊತ್ತಾದಮೇಲೆ ಮತ್ತೊಂದು ಕಟ್ಟ ಮಾಡೋದು. ಸೊಪ್ಪಾಯಿತು ನೋಡಿ, ಅಪ್ಪ ಕಟ್ತಾ ಇದ್ದಾರೆ. ಇನ್ನು ಇದನ್ನು ತಗೊಂಡು ಹೋಗೋದು. ಒಂದು ಕಟ್ಟ ಇವಾಗ ಮಾಡಿದ್ದು, ಇದು ತಗೊಂಡು ಹೋಗಿ ಆದಮೇಲೆ ಬಾಳೆಕಾಯಿ ಅಂಗಡಿಗೆ ಹಾಕ್ಲಿಕ್ಕೆ ಉಂಟು ಇವತ್ತು. ಸೊಪ್ಪು ತಂದಾಯಿತು.
ಇವತ್ತಿಂದ ಈ ಕಷ್ಟ ಒಂಚೂರು, ಯಾಕಂದರೆ ಬಜಾವು ತರೋದಾದರೆ ಸ್ವಲ್ಪ ಹಗುರ ಇರ್ತದೆ, ದೊಡ್ಡ ಕಟ್ಟಾದರೂ ಸೊಪ್ಪು ಮಾತ್ರ ಹಸಿ ಅಲ್ಲ, ತುಂಬ ಭಾರ ಇರ್ತದೆ, ತಲೆಗೆ ತುಂಬ ಭಾರ ಆಗ್ತದೆ. ಸೊ ತೊಂದರೆ ಇಲ್ಲ. ಇವತ್ತಿಂದ ಇನ್ನು ಇದು ಶುರು, ಮಳೆ ಆದಮೇಲೆ ಅಂತ ಇನ್ನು ಹೇಳೋದೇ ಬೇಡ, ತುಂಬ ಭಾರ ಇರ್ತದೆ ಮಳೆ ನೀರಿಗೆ. ಸೊ ಇನ್ನೂ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸಿ ಕಾಯ್ಕೊಂಬ ಹೋಗ್ಬೇಕು ನಾನು. ಫೈನಲಿ 6 ದಿವಸದ ನಂತರ ಕರೆಂಟ್ ಬಂತು ಪುಣ್ಯಕ್ಕೆ. ಸೊ ಇನ್ನು ಪವರ್ ಬ್ಯಾಂಕ್ ಎಲ್ಲ ಚಾರ್ಜಿಗೆ ಹಾಕಿಟ್ಟು ಇವಾಗ ದನಗಳನ್ನು ಚೇಂಜ್ ಮಾಡಲಿಕ್ಕೆ ಹೋಗ್ತಿದ್ದೇನೆ. ಸೊ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಿದ್ರಿ, ನೀವು ಇಷ್ಟು ವರ್ಕ್ ಮಾಡ್ತೀರಿ, ನಿಮಗೆ ಸುಸ್ತಾಗೋದಿಲ್ವ? ಸುಸ್ತಾಗ್ತದೆ, ಮನುಷ್ಯಳಲ್ವ ನಾನು, ಸುಸ್ತಾಗೇ ಆಗ್ತದೆ. ಆದರೆ ಏನು ಮಾಡೋದು, ಜವಾಬ್ದಾರಿಗಳನ್ನು ನಿಭಾಯಿಸಲೇಬೇಕು. ಅದೇ ಜವಾಬ್ದಾರಿಗಳನ್ನು ನಗ್ನಗ್ತಾ ನಿಭಾಯಿಸಿದರೆ ಏನೋ ಒಂಥರ ನೆಮ್ಮದಿ ಇರ್ತದೆ ಅಂತ ನನ್ನ ಅಭಿಪ್ರಾಯ ಅಂತ. ಏನಂದರೆ ಮತ್ತು ದೇವರು ಈಗ ನನ್ನನ್ನು ಪರೀಕ್ಷೆ ಮಾಡ್ತಿರ್ಬೋದು, ಇವಳು ಜವಾಬ್ದಾರಿಗಳನ್ನು ನಿಭಾಯಿಸ್ತಾಳ ಇಲ್ವಾ, ಇವಳಿಗೆ ಇಷ್ಟು ಕಷ್ಟ ಕೊಟ್ಟರೆ ಇವಳು ಎದುರಿಸ್ತಾಳ ಇಲ್ವಾ ಅಂಥೇಳಿ ಪರೀಕ್ಷೆ ಮಾಡ್ತಿರ್ಬೋದು ಅಂತ ನಾನು ಥಿಂಕ್ ಮಾಡೋದು. ನಾನು ಇದನ್ನು ಪಾಸ್ ಆಗ್ತಾ ಹೋದರೆ ಮುಂದೆ ಒಳ್ಳೆಯ ಫಲ ಸಿಗ್ಬೋದು ಅಂತ. ಇಷ್ಟೇ, ಕಷ್ಟಗಳನ್ನು ಎದುರಿಸ್ಲಿಕ್ಕೆ ಕಲ್ತ್ರೆ ಅಲ್ವಾ ನಾವು ಜೀವನ ನೋಡೋದು. ದನಗಳ ಹತ್ರ ಬಂದೆ, ಕರೆಂಟ್ ಪುಣ್ಯಕ್ಕೆ ಬಂದಿದೆ. ಇನ್ನು ನಾಳೆಯಿಂದ ಎಲ್ಲರನ್ನೊಮ್ಮೆ ಸ್ನಾನ ಮಾಡಿಸಿಬಿಡಬೇಕು ನನಗೆ ಟೈಮ್ ಮಾಡಿಕೊಂಡು. ನನ್ನ ಮುನ್ನಿ ನೋಡಿ ಇಲ್ಲಿದ್ದಾನೆ. ಮುನ್ನಿ ತುಂಬ ಜೋರಾಗಿದ್ದಾನಲ್ಲ, ಇವನಿಗಿನ್ನೂ ಮೂಗು ದಾರ ಹಾಕೋದು ಅಂತ ಹೇಳ್ತಿದ್ರು ಅಪ್ಪ. ನೋಡಿ ಇವನು ಈಗ ಮೊದಲನಾಗೆ ನೆಕ್ಕುವುದಿಲ್ಲ, ನನ್ನನ್ನು ಕುಟ್ಲಿಕ್ಕೆ ಬರೋದು, ಹಾಗೆ ಭಯ್ಯ. ನೋಡಿ ಇವನ ಕೊಂಬು ನೋಡಿ ಹೇಗುಂಟು ಅಂತ. ನನ್ನ ಒಂದು ಕೈಯಲ್ಲಿ ಕೈ ಫುಲ್ ಆಗ್ತದೆ, ಕೈ ಸಹ ಫುಲ್ ಮಾಡಲಿಕ್ಕಾಗೋದಿಲ್ಲ, ಅಷ್ಟು ದೊಡ್ಡ ಉಂಟು ಕೊಂಬು. ಎತ್ತಿದ್ರೆ ನಾವು ಸತ್ವಿ. ಇನ್ನು ನೋಡಿ ಇಲ್ಲಿದ್ದಾನಲ್ಲ, ಕಾಡಲ್ಲಿ ಯಾರು ಸಿಕ್ಕಿದ್ರು ನೋಡಿ, ಯಾರು ಹೇಳಿ ಇದು? ಸೋನಾಕ್ಷಿ ಎಂತ ಇಲ್ಲಿ ಮಾಡೋದು ಕಾಡಲ್ಲಿ ನೀನು? ಇವಳು ಕಾಡಲ್ಲಿ ಇದ್ದಾಳೆ ಮಾರ್ರೆ. ಎಂತ ಮಾಡೋದು ನೀನು? ದನಗಳನ್ನು ಚೇಂಜ್ ಮಾಡಿ ಆಯ್ತು, ಇವಾಗ ಮನೆಗೆ ಹೋಗ್ತಿದ್ದೇನೆ. ಇನ್ನು ಹೋಗಿ ಬಾಳೆಹಣ್ಣು ಗೊನೆ ಅಪ್ಪ ಕಡ್ದಿರ್ತಾರೆ, ಅದನ್ನು ತೊಗೊಂಡು ಹೋಗಬೇಕು ಕೈ ಕಂಬಕ್ಕೆ. ಸೊ ಬಾಳೆಗೊನೆ ರೆಡಿಯಾಗಿದೆ ನೋಡಿ, ನೇಂದ್ರ ಗೊನೆ 2 ಉಂಟು. ಇನ್ನು ಇದನ್ನು ತಗೊಂಡು ಹೋಗುವ. ಅಪ್ಪ ಇನ್ನು ನನಗೆ ಸ್ಕೂಟಿಯಲ್ಲಿ ಇಟ್ಟು ಕೊಡ್ತಾರೆ, ತಗೊಂಡು ಹೋಗೋದಿನ್ನು. ಸೊ ಕೈ ಕಂಬ ತಲುಪಿದೆ ನೋಡಿ, ಗೊನೆ ತಗೊಳ್ಳಿಕ್ಕೆ ಇವರಿಗೆ ಕೊಡಲಿಕ್ಕೆ ಬರೋದು ನಾನು ಯಾವಾಗಲೂ. ಮನೆಗೆ ಬಂದೆ. ಅಪ್ಪ ಎಂತ ಮಾಡ್ತಿದ್ದಾರೆ ನೋಡಿ, ತೆಂಗಿನಕಾಯಿ ಹೊಡಿತಾ ಇದ್ದಾರೆ. ಮೊನ್ನೆ ಅಟ್ಟದಲ್ಲಿ ಇತ್ತಲ್ಲ, ಇದು ಕಳೆದ ವರ್ಷದ ತೆಂಗಿನಕಾಯಿ, ಅಟ್ಟದಲ್ಲಿ ಒಣಗಿ ಹೋಗಿತ್ತು, ಅದನ್ನು ಇವಾಗ ಹೊಡಿತಿದ್ದಾರೆ. ಇದನ್ನು ಇನ್ನು ಸ್ವಲ್ಪ ಒಣಗಿಸಿ ಇದರಿಂದ ಸಪ್ರೇಟ್ ಮಾಡಬೇಕು, ಒಳ್ಳೆಯದು. ಮತ್ತು ಹಾಳಿದು ಎಣ್ಣೆ ಸಹ ತೊಗೊಂಡು ಬರ್ತಾರೆ, ಒಳ್ಳೆಯದರದ್ದು ಸಹ ತೊಗೊಂಡು ಬರ್ತಾರೆ. ನಮಗೆ ಇದು ಎಣ್ಣೆಗೋಸ್ಕರ ನಾವು ಇವಾಗ ಹೊಡಿತಿರೋದು. ನಮ್ಮಲ್ಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು, ತೆಂಗಿನ ಎಣ್ಣೆ ಎಲ್ಲಕ್ಕೂ ತೆಂಗಿನ ಎಣ್ಣೆ ಯೂಸ್ ಮಾಡೋದು, ಮೊದಲಿಂದಲೂ ಅಷ್ಟೇ. ನಮ್ಮಲ್ಲಿ ತೆಂಗಿನಕಾಯಿ ಆಗ್ತದಲ್ಲ, ಹಾಗಾಗಿ. ಸೊ ಈ ವರ್ಷ ಸ್ವಲ್ಪ ಕಡಿಮೆ, ಯಾಕಂದರೆ ನಾವು ಸ್ವಲ್ಪ ಮಳೆಗಾಲದಲ್ಲಿ ಸೇಲ್ ಮಾಡಿದ್ವಿ, ಜಾಸ್ತಿ ಎಣ್ಣೆ ಸಿಗ್ತದೆ ಅಂಥೇಳಿ. ವಿಷ್ಣು ಅಣ್ಣ ಎಂತ ಮಾಡ್ತಾನೆ ನೋಡಿ, ಗುಂಡಣ್ಣ. ನನ್ನ ಗುಂಡಣ್ಣ ಕೂತಿದ್ದಾನೆ, ಬುದ್ಧಿಶ ಗುಂಡು ಮರಿ ನನ್ನ ವಿಷ್ಣು. ವಿಷ್ಣು ಇಲ್ಲಿ ಬಂದರೆ ಕೂರ್ಲಿಕ್ಕೆ ಬಿಡುತ್ತಿಲ್ಲ ಇವ ನನಗೆ ಅಂತ ನೋಡಿ. ಕುಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಇವ. ಕೂತು ಬಿಡುತ್ತೆ ಇಲ್ಲ, ಬೆಳಿಗ್ಗೆ ಹಾಲು ಕರೆಯೋದು ಅಷ್ಟೇ, ಹಿಡಿದು ಎಳ್ದು ಅರ್ಧ ಇವನೇ ಎಂತ ಮಾಡ್ತಿದ್ದಾನೆ ತಲೆ ಎಲ್ಲ ನೋಡುದು ಹೊಳಿ. ವಿಷ್ಣು
ಹತ್ರ ಸ್ವಲ್ಪ ಆಟಾಡಿ ಮಾತಾಡಿ ಎಲ್ಲ ಆಯಿತು. ಇವಾಗ ತೋಟಕ್ಕೆ ಬಂದಿದ್ದೇನೆ ಹುಲ್ಲಿಗೆ. ಸೊ ಏನು ಹೇಳಿ, ಅಪ್ಪ ಮೊನ್ನೆಲ್ಲ ಹೇಳ್ತಿರಲ್ಲ ಗೊಬ್ಬರ ಹಾಕ್ಲಿಕ್ಕೆ ಉಂಟು ಅದರ ಸುತ್ತ ಹೀರಿಬೇಕು ಅಂತ. ಮತ್ತು ಇವತ್ತು ಹೀರಿತೇನಲ್ಲ, ಇವತ್ತಿಗೆ ಲಾಸ್ಟ್ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಇಡೀ ಒಂದು 100ಅಲ್ಲಿ 70% ಮುಗಿಸಿ ಆಯಿತು ಹಾಗೆ ಹುಲ್ಲು ತೆಗೆದು. ಇನ್ನು ಸ್ವಲ್ಪ ಉಂಟು, ಅದು ನೋಡಬೇಕು ಇವತ್ತು ಆಗ್ತದಾ ಅಂತ. ಯಾಕಂದರೆ 2 ಕಟ್ಟ ಹುಲ್ಲು ಆಗಬೇಕಲ್ಲ. ಸೊ ಹಾಗೆ ಕೂರಟಿಂಕಿ ಬರ್ತಾರೆ ನೋಡಿ ಈಗ ಡಗ ಅಂತ ಹೇಳ್ಕೊಂಡು. ಬಂದ ಒಬ್ಬ ಬಂದ, ಮಂಗ ಬಂದಿದೆ, ಓಡಿಸಿ ಹಿಡಿ. ಹುಲ್ಲೇರಿಯುವಾಗ ನೋಡಿ ನನಗೆ ಎಂತ ಸಿಕ್ಕಿತು ಎಂತ ನೋಡಿ, ಬದುಕುವವರು ಹೇಗೆ ಬೇಕಾದರೂ ಬದುಕ್ತಾರೆ ಅಂತ ಹೇಳೋದಕ್ಕೆ ಇದೇ ಒಂದು ಸಾಕ್ಷಿ. ಇದು ನೋಡಿ, ಅಡಿಕೆ ಗಿಡದಲ್ಲಿ ಒಂದು ಅಣಬೆ ಆಗಿದೆ. ಇದು ಎಂಥ ಅಣಬೆ ಅಂತ ನಂಗೆ ಗೊತ್ತಿಲ್ಲ, ಮರ ಅಣಬೆ ಅಂತ ಹೇಳುವ. ನೋಡಿ ಇದರಲ್ಲಿ ಈ ಗಿಡ ಆಗಿದೆ ಅಂತ ನೋಡಿ. ಅಂತೆ ಇದಕ್ಕೆ ಕೆಳಗೆ ಸಹ ಎಂತ ಇಲ್ಲ ನೋಡಿ, ಎಂತ ಇಲ್ಲ ಇದರ ಕೆಳಗೆ. ನಾನು ಅಂದ್ಕೊಂಡೆ ನಾನು ಹುಲ್ಲೇರಿಯೋ ಕಟ್ಟಾಯ್ತಾ ಅಂತ. ಇಲ್ಲ, ಇದರ ಕೆಳಗೆ ಏನೂ ಇಲ್ಲ, ಇದರಲ್ಲೇ ಆಗಿದ್ದ. ಇದು ನಾನೇನು ಹೂತದ್ದು ಸಹ ಅಲ್ಲ ನೋಡಿ, ತೆಗಿಲಿಕ್ಕೂ ಆಗ್ತಿಲ್ಲ ಇದರಿಂದ. ಇದರಲ್ಲೇ ಬೆಳೆದದ್ದಾಯ್ತಾ ಇದು. ಸೊ ನೋಡಿ, ಆಶ್ಚರ್ಯ ಎಲ್ಲ ಈ ಥರ ಇರೋದು. ನಾನು ಸಹ ಫಸ್ಟ್ ಟೈಮ್ ನೋಡಿದ್ದು. ಈ ಗಿಡ ಈ ಅಣಬೆಯಲ್ಲಿ ಆಗಿದೆ ಮಾತ್ರ. ಫುಲ್ಲಾಯಿತು. ಇನ್ನು ನಾನು ಇದನ್ನು ತಗೊಂಡು ಹೋಗೋದು, ಹೊರಿಸಲಿಕ್ಕೆ ಅಪ್ಪ ಬಂದಿದ್ದಾರೆ. ಸೊ ಸ್ವಲ್ಪ ನೋಡಿ ಅಡಿಕೆ ಕೂಡ ಸಿಕ್ಕಿದೆ, ಇದನ್ನು ಅಪ್ಪ ತೊಗೊಂಡು ಬಂದರು, ಫೋನು ಮತ್ತು ಅಡಿಕೆ ಮತ್ತು ಕತ್ತಿಯನ್ನು. ಇನ್ನು ಹೋಗುವ ಹುಲ್ಲಿಡ್ಕೊಂಡು. ಹುಲ್ಲನ್ನು ಮನೆಗೆ ಹಾಕಿ ಒಂದು ಸ್ವಲ್ಪ ನೀರು ಕುಡಿದು ಇವಾಗ ಮತ್ತೆ ದನಗಳನ್ನು ಚೇಂಜ್ ಮಾಡಲಿಕ್ಕೆ ಬಂದಿದ್ದೇನೆ. ಈಗ ಚೇಂಜ್ ಮಾಡಿದರೆ ಇನ್ನು ನಾನು 2 ಗಂಟೆಗೆ ಬಂದು ಕರ್ಕೊಂಡು ಹೋಗೋದು. ಯಾಕಂದರೆ ಇಲ್ಲಿ ತುಂಬ ಸೊಪ್ಪು ಉಂಟು, ಚೆಂದ ಉಂಟಾಯ್ತಾ. ನನಗೊಬ್ಬರು ಸಿಕ್ಕಿದ್ರು ನೋಡಿ, ಸೋನಾಕ್ಷಿ ಅವಳು ಬೆಳಿಗ್ಗೆ ಇದ್ಲು, ಇವಾಗಲೂ ಸಹ ಇದ್ದಾಳೆ ಆಯಿತಾ, ಇಲ್ಲೇ ದನಗಳೊಟ್ಟಿಗೆ. ಅಂಜಲಿ ಇದ್ದರೂ ಕೂಡ ಅವಳು ಕೂಡ ಇರ್ತಾಳೆ. ಸೊ ನೋಡಿ, ಸೋನಾಕ್ಷಿ ಇನ್ನೂ ಇಲ್ಲೇ ಇದ್ದಾಳೆ. ಮಧ್ಯಾಹ್ನ ಊಟಕ್ಕೆ ಬಂದರೂ ಬರ್ಬೋದು. ಯಾಕಂದರೆ ಮಳೆ ಬಂದ ಮೇಲೆ ಹಾವುಗಳು ಇವಾಗ ಜೀವಂತ ಆಗ್ತದೆ, ಅದನ್ನು ಹಿಡಿಲಿಕ್ಕೆ ಅವಳು ಬಂದಿರ್ತಾಳೆ ಪಕ್ಕ. ಹಾವನ್ನು ಹಿಡಿದು ಇಲ್ಲಿಂದ ಬರ್ತಾಳೆ, ಪುಣ್ಯಕ್ಕೆ ಮನೆಗೊಂದು ತಗೊಂಡು ಬರೋದಿಲ್ಲ. ಸೋನಾಕ್ಷಿ ಗುಂಡಮ್ಮ, ಏನಕ್ಕ ಇವತ್ತು ಇಲ್ಲೇ ಇರೋದು ಅಂತ ಡಿಸೈಡ್ ಮಾಡಿದ್ದಿ? ಅವಳದು ಗಾಯ ನೋಡಿ, ಅವಳು ಕೆರ್ಕೊಳ್ತಾಳೆ ಅಂತ. ಒಣಗುವಷ್ಟರಲ್ಲಿ ಕೆರ್ಕೊಳ್ತಾರೆ, ಏನು ಮಾಡೋದು ಹೇಳಿ. ಬೆಕ್ಕುಗಳು ಕೇಳುವುದಿಲ್ಲ ಹೇಳುವುದನ್ನು. ಗುಂಡಮ್ಮ ದನಗಳನ್ನು ಎಲ್ಲರನ್ನೂ ಚೇಂಜ್ ಮಾಡಿ ಆಯಿತು. ನೋಡಿ, ಇಲ್ಲಿ ಮಂಗು ಇದ್ದಾಳೆ, ಅಲ್ಲಿ ಮುನ್ನ ಇದ್ದಾನೆ, ಕೇಚು ಇಲ್ಲಿದ್ದಾನೆ, ಕಾಯಲಿಕ್ಕೆ ಒಬ್ಬರು ಇದ್ದಾರೆ ಇಲ್ಲಿ. ಸೊ ಇವರು ಕಾಯ್ತಾ ಇರ್ತಾರೆ. ನಾವು ಹೋಗುವ ಇನ್ನು ಮನೆಗೆ. ಬರ್ತೀವಿ ಸೋನಾಕ್ಷಿ ಮನೆಗೆ. ದನಗಳನ್ನು ಕರ್ಕೊಂಡು ಬಂದು ಅವುಗಳಿಗೆ ಹುಲ್ಲು ಹಾಕಿ ನೀರು ಹಾಕಿ ನಾವು ಎಲ್ಲ ಟೀ ಕುಡಿದು ಇವಾಗ ಹುಲ್ಲಿಗೆ ಬಂದಿದ್ದೇನೆ. ಹುಲ್ಲಿಗೆ ತುಂಬ ಜನ ಇದ್ದಾರೆ, ಬನ್ನಿ. ಏನು ಮಾಡ್ತಿದ್ದಿ ಶನ್ನು? ಸೂಸು ಹಾಯ್ ಚೀಶ್ನಿಕ, ಏನಕ್ಕ ಬಾ ಹುಲ್ಲಿಗೆ ಹೋಗುವ ಬಾ. ಸೊ 4 ಗಂಟೆ ಆಗ್ತಾ ಬಂತು. ನಾನು ಇಷ್ಟು ಹುಲ್ಲು ಹಿರಿದು ಕಟ್ಟಿಟ್ಟಿದ್ದೇನೆ. ಒಂದು ವೇಳೆ ಟೈಮ್ ಸಿಕ್ಕಿದರೆ ಹಾಲು ಕೊಟ್ಟು ಬಂದಾದಮೇಲೆ ಹುಲ್ಲೇರಿಬೇಕು, ಇಲ್ಲ ಅಂತಂದರೆ ಇದನ್ನೇ ಅಡ್ಜಸ್ಟ್ ಮಾಡೋದು. ಸ್ವಲ್ಪ ಹುಲ್ಲು ಮನೆಯಲ್ಲಿ 4 ಆಯಿತು. ಇನ್ನು ನಾನು ಹಾಲು ಕರೀಲಿಕ್ಕೆ ಹೋಗ್ತೇನೆ. ಎಲ್ಲ ರೆಡಿ ಮಾಡಿ ಆಯಿತು, ಹಿಂಡಿ, ನೀರು, ಪಾತ್ರೆ, ಹಾಲು ಕರೆಯುವಂಥದ್ದು ಎಲ್ಲ ರೆಡಿ ಮಾಡಿ ಆಯಿತು. ಇನ್ನು ನಾನು ಹಾಲು ಕರೆದು ಮತ್ತು ಡೈರಿಗೆ ಹೋಗಬೇಕು.
ಹಾಲು ಕರೆದಾಯಿತು, ಹಾಲನ್ನು ಕ್ಯಾನಲ್ಲಿ ತುಂಬಿಸಾಯಿತು. ಇನ್ನು ತಗೊಂಡು ಹೋಗ್ತೇನೆ ನಾನು ಡೈರಿಗೆ. ಮೋಡ ಉಂಟು, ಮಳೆ ಬರುವ ಅಂದಾಜು, ಹಾಗಾಗಿ ರೈನ್ ಕೋಟನ್ನು ಡಿಕ್ಕಿಯಲ್ಲಿ ಇಟ್ಕೊಳ್ಬೇಕು. ಹಾಲು ಕೊಟ್ಟು ಬಂದೆ ಡೈರಿಯಿಂದ. ಹಾಗೆ ಮತ್ತೆ ಬಚ್ಚಲಿಗೆ ಬೆಂಕಿ ಹಾಕಿ ಆಯಿತು. ಇನ್ನು ಮತ್ತೊಮ್ಮೆ ತೋಟಕ್ಕೆ ಹೋಗ್ತೇನೆ, ಯಾಕಂದರೆ ಅದು ಹುಲ್ಲು ಸಾಕಾಗಲಿಲ್ಲ. ಇನ್ನು ಸ್ವಲ್ಪ ಹೋಗಿ ಹಿರಿದು ಕಟ್ಟ ಕಟ್ಟಿಟ್ಟು ಅಪ್ಪನನ್ನು ಬರಲಿಕ್ಕೆ ಹೇಳಬೇಕು. ಹುಲ್ಲಾಯಿತು, ನಾನು ಮತ್ತೆ ಬಂದು ಹುಲ್ಲು ಹಿರಿದೆ. ನೋಡಿ ಅಪ್ಪ ಸಹ ಬಂದರು ನಾನು ಕರ್ಕೊಂಡು ಹೋಗ್ಲಿಕ್ಕೆ, ಹುಲ್ಲು ಒರಿಸಲಿಕ್ಕೆ. ನನ್ನ ಟಿಂಕಿ ಇದ್ದಾನೆ, ಕೂರ ಇದ್ದಾನೆ, ಮತ್ತು ಆಗ ಹುಲ್ಲಿಗೆ ಬಂದವರು ಇದ್ದಾರಲ್ಲ ಅವರು ಈಗಲೂ ಸಹ ಇದ್ದಾರೆ ಪಾಪ. ನನ್ನ ಜೀಷ್ಣಿ ಮತ್ತು ನನ್ನ ಶನ್ನು ಹೋಗುವ ಮನೆಗೆ, ಇಬ್ಬರು ಹೋಗುವ. ಜೀಷ್ಣಿ ಅವಳು ಇಲ್ಲೇ ಮಲಗ್ತಾಳೆ ಬೇಕಾದರೆ. ಇವತ್ತಿನ ದನದ ಕೆಲಸ ಎಲ್ಲ ಆಯಿತು. ಸೊ ನಿಮಗೆ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲೇ ಇರೋ ಬೆಲ್ಲೈಕನ್ ಒತ್ತೋದನ್ನು ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿ, ಅದೇ @ಅನುಷಾ ಕೃಷ್ಣಗ್ ಅಂತ ಫಾಲೋ ಮಾಡಿ. ಸಿಗುವ ನಾಳಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.